ಎಲ್ರಿಗೂ ನಮಸ್ಕಾರ. ಬೆಳ್ಳಿಕಾಲುಂಗುರ ಒಂದು ಮ್ಯೂಸಿಕಲ್ ಹಿಟ್ ಸಿನಿಮಾ. ಹಂಸಲೇಖ ಅವರ ಸಾಹಿತ್ಯ ಸಂಗೀತ. ಅಲ್ಲಿ 4 ಜನ ಸಾಹಿತಿಗಳು ಕೆಲಸ ಮಾಡಿದ್ದಾರೆ. ಹಂಸಲೇಖ ಅವರು, ಮನೋಹರ್ ಅವರು, ಬಂಗಿರಂಗ ಅವರು, ದೊಡ್ಡರಂಗೇಗೌಡರು. ಈ ಸಿನಿಮಾದ ಕಂಪೋಸಿಂಗ್ ಆಗೋದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂ ಇದೆಯಲ್ಲ, ಕ್ರಿಕೆಟ್ ಸ್ಟೇಡಿಯಮು, ಅದರೊಳಗಡೆ ಒಂದು ಚಿಕ್ಕ ಕ್ಲಬ್ ಇದೆ, ಒಂದು ಗೆಸ್ಟ್ ಹೌಸ್ ಥರ, ಅಲ್ಲಿ ಕೂತು ಕಂಪೋಸ್ ಮಾಡೋದು. ಆವಾಗ ಇವರೆಲ್ಲ ಮೆಂಬರ್ಗಳಾಗಿರ್ತಾರಲ್ಲಿ, ಹಾಗಾಗಿ ಅವರಿಗೆಲ್ಲ ಅಲ್ಲಿ ಕಂಪೋಸ್ ಮಾಡೋಕ್ಕೆ ಅವಕಾಶ ಕೊಡ್ತಿದ್ದರು. ಅಲ್ಲಿ ಮೆಂಬರ್ಗಳಿಗೆ ಮಾತ್ರ ಅವಕಾಶ ಅಲ್ವ, ಹಾಗಾಗಿ ಈ ಸಿನಿಮಾದಲ್ಲೇ ಕಂಪೋಸಿಂಗ್ ಆಗೋದು. ಅದು ಒಂದೇ ದಿನ ಕಂಪೋಸಿಂಗ್ ಆಗಿದ್ದಲ್ಲ, ತುಂಬ ದಿನಗಳ ಕಾಲ ಬಂದು ಇವರು ಹಂಸಲೇಖ ಅವರು ಬಿಸಿ, ಕೆ ವಿ ರಾಜು ಈ ಸಿನಿಮಾ ನಿರ್ದೇಶಕರು, ಅವರು ಬೇರೆ ಕಡೆ ಬ್ಯುಸಿಯಾಗಿರ್ತಿದ್ರು. ಅಲ್ಲಿ ಡೈಲಾಗ್ ರೈಟರ್ ಕೆಲಸ ಮಾಡೋದು, ಡೈರೆಕ್ಷನ್ ಮಾಡೋದೆಲ್ಲ ಮಾಡಿದ್ರಿಂದ ಹೋಗಿ ಬಂದು ಸುಮಾರು ಟೈಮ್ ತಗೊಂಡು ಕಂಪೋಸ್ ಆಗಿದ್ದಿದ್ದು. ಅಲ್ಲಿ ನೋಡಿ, ಫಸ್ಟ್ ಕಂಪೋಸ್ ಮಾಡೋದು ಹಂಸಲೇಖ. ಸಿಚುವೇಶನ್ ಕೇಳಿ ಫಸ್ಟ್ ಕಂಪೋಸ್ ಮಾಡೋದೇ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ. ಇವತ್ತಿಗೂ ಈ ಹಾಡು ದೊಡ್ಡರಂಗೇಗೌಡರು ಬರೆದ್ರ, ಹಂಸಲೇಖ ಅವ್ರು ಬರೆದ್ರ ಅಂತೆಲ್ಲ ಕೆಲವು ಜನಗಳಿಗೆ ಒಂದು ಡೌಟ್ ಇದೆ. ದೊಡ್ಡರಂಗೇಗೌಡರೇ ಬರೆಯೋದು, ಆದರೆ ಕೆಲವು ಸಾಲುಗಳು ಹಂಸಲೇಖ ಅವ್ರು ಕೊಡ್ತಾರೆ. ಇದು ಕ್ಲಾರಿಫೈ ಮಾಡಬೇಕಿತ್ತು ನಿಮಗೆ ನಾನು. ನೋಡಿ, ಆ ಸ್ಟಾರ್ಟಿಂಗ್ ಹಾಡಲ್ಲಿ ಪಲ್ಲವಿ ಸಮೇತ ಹಂಸಲೇಖ ಅವ್ರು ಹಾಡ್ತಾರೆ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ ಅಂತ ಬರೆದುಬಿಟ್ಟು ಆ ಗೌಡ್ರಿಗೆ, ದೊಡ್ಡರಂಗೇಗೌಡರಿಗೆ ಹೇಳ್ತಾರೆ, ಸರ್ ನೀವು ಬರ್ಕೊಬಂದ್ಬಿಡಿ, ಮಿಕ್ಕಿದ್ದು ಸಿಚುವೇಶನ್ ಎಲ್ಲ ರಾಜು ಅವ್ರು ಹೇಳ್ತಾರೆ. ದೊಡ್ಡರಂಗೇಗೌಡರು ಅಲ್ಲೇ ಕೂತು ಬರೀತಾರೆ. 2 ಪೇಜಷ್ಟು ಬರೀತಾರೆ. ಯು ಬಿಲೀವ್ ಆರ್ ನಾಟ್, 2 ಪೇಜಸ್ ಹಾಡುಗಳು ಬರೀತಾರೆ, ಚರಣ ಪಲ್ಲವಿ ಎಲ್ಲ ಬರೀತಾರೆ. ಆದರೆ ಕೆ ವಿ ರಾಜವ್ರಿಗೆ ಅಷ್ಟು ಬೇಗ ಸ್ಯಾಟಿಸ್ಫೈ ಆಗಲ್ಲ. ಇಲ್ಲ, ಇನ್ನೂ ಬೇಕು, ಇನ್ನೂ ಬೇಕು. ಯಾಕೆಂದರೆ ಹಂಪೇಲಿ ಶೂಟಿಂಗ್ ಮಾಡ್ತೀನಿ, ಅದರದ್ದು ವೈಭವ, ಕನ್ನಡ ನಾಡು ಬಗ್ಗೆ ಎಲ್ಲ ಕೆಲವೊಂದು ಇರಬೇಕು, ಆಮೇಲೆ ಹೆಣ್ಣಿನ ಒಂದು ಮನಸ್ಸು ಅದೆಲ್ಲ ಬರಬೇಕು, ಇನ್ನೂ ಏನಾದರೂ ಟ್ರೈ ಮಾಡಿ ಅಂತ ಹೇಳ್ತಾರೆ. ಅಲ್ಲಿ ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ ಇದೆಯಲ್ಲ, ಅದು ಬರೆದಿದ್ದು ಹಂಸಲೇಖ ಅವರು. ಆ ಭೂರಮೆಯ ಆಧಾರ ಈ ಕಲೆಯ ಸಿಂಗಾರ ಇದೆಲ್ಲ ದೊಡ್ಡರಂಗೇಗೌಡರು ಕೂತ್ಕೊಂಡು ಇಬ್ಬರು ಡಿಸ್ಕಸ್ ಮಾಡಿ ಬರೀತಾರೆ. ಹಾಗಾಗಿ ಆ ಕ್ರೆಡಿಟ್ ಇಬ್ಬರಿಗೂ ಸೇರಬೇಕು. ಆಮೇಲೆ ಬೆಳ್ಳಿಕಾಲುಂಗುರ ಶ್ರೀಮತಿಗೆ ಸುಂದರ, ಈ ಹಾಡು ಕೂಡ ದೊಡ್ಡರಂಗೇಗೌಡರೇ ಬರಿಬೇಕಾಗಿರುತ್ತೆ. ಆದರೆ ಕೆ ವಿ ರಾಜು ಅವರು, ಇಲ್ಲ ನೀವೇ ಬರೀರಿ, ನೀವು ಟೈಟ್ಲಿಟ್ಟು ಹಾಡು ಚೆನ್ನಾಗಿ ಮಾಡ್ತೀರಾ, ಟೈಟ್ಲಿಟ್ಟು ಹಾಡು ಮಾಡಿ ಅಂತ ಹೇಳಿದಾಗ ಹಂಸಲೇಖ ಅವ್ರು ಬರೆಯೋದು. ಇಲ್ಲ, ದೊಡ್ಡರಂಗೇಗೌಡರಿಗೆ ಅದು ಹೋಗ್ತಿತ್ತು ಹಾಡು. ಕೆ ವಿ ರಾಜು ಅವರು ಹಂಸಲೇಖ ಅವ್ರಿಗೆ ಕೊಟ್ಟರು. ಆಮೇಲೆ ಇನ್ನೂ ಸ್ವಲ್ಪ ದಿನ ಬಿಟ್ಟು ಅಲ್ಲಿ ಮನೋಹರ್ ಅವರು, ಬಂಗಿರಂಗ ಅವರು ಬಂದಿರ್ತಾರೆ. ಅಲ್ಲಿ ಬಂಗಿರಂಗ ಅವರು ಮೈ ಲಡಕಿ ಲಡಕಿ ಅಂತ ಹಾಡು ಬರೀತಾರೆ. ಹಂಸಲೇಖ ಅವರು ಟ್ಯೂನ್ ಕೊಡ್ತಾರೆ, ಬರೀತಾರೆ. ಯಾಕೆಂದರೆ ಬಂಗಿರಂಗ ಅವರಿಗೆ ಈ ಥರ ತುಂಟ ಸಾಹಿತ್ಯ ಬರೆಯೋದು ತುಂಬ ಇಷ್ಟ, ತುಂಬ ಚೆನ್ನಾಗಿ ಬರೀತಿದ್ರು. ಈಗ ಒಳಗೆ ಸೇರಿದರೆ ಗುಂಡುವೆಲ್ಲ ಅವರೇ ಬರೆದಿದ್ದು. ಹಂಸಲೇಖ ಅವ್ರಿಗೆ ಅವ್ರ ಮೇಲೆ ಒಂದು ವಿಶೇಷ ಕಾಳಜಿ, ಪ್ರೀತಿ. ಬನ್ನಿ ಸರ್ ಬರೀರಿ ಅಂತ. ಆಗ ಅವರು ಬರೆದಾಗ ಅಲ್ಲಿ ತುಕಡೆ, ಚಂದಮಾಮ ತುಕಡೆ ಅಂತ ಒಂದು ಸಾಲು ಬರೆದಿದ್ದಾರೆ. ಅದನ್ನ ನೆನೆಸ್ಕೋತಾರೆ ಮನೋಹರ್ ಸರ್, ಏನು ಚೆನ್ನಾಗಿ ಯೂಸ್ ಮಾಡ್ತಾರೆ ಪದಗಳಿವರು ಅಂತ. ಅದೆಲ್ಲ ಆಯಿತು. ಆಮೇಲೆ ಹಂಸಲೇಖ ಅವರು ಟ್ಯೂನ್ ಕೊಡ್ತಾರೆ ಮನೋಹರ್ ಸರ್, ಇದಕ್ಕೆ ನೀ ಬರ್ಕೋಬಾ ಅಂತೇಳಿ ಕೊಡ್ತಾರೆ. ಅಲ್ಲಿ ಮನೋಹರ್ ಸರ್ ಸಾಯಂಕಾಲ ನಾನು ನೀನು ಸೇರೋ ಕಾಲ ಅಂತ ಒಂದು ಹಾಡು ಬರೀತಾರೆ. ಅದು ಟ್ಯೂನ್ಗೂ ಲಿರಿಕ್ಸ್ಗೂ ಅಷ್ಟೊಂದು ಇದು ಮ್ಯಾಚ್ ಆಗಲ್ಲ, ಅಷ್ಟೊಂದು ಚೆನ್ನಾಗಿ ಒಂದು ಸಿಚುವೇಶನ್ಗೆ ಹೊಂದಲ್ಲ. ಕೆ ವಿ ರಾಜು ಅವ್ರಿಗೆ ಬೇಡ ಬೇರೆ ಬರೀರಿ ಅಂತಾರೆ. ಆಗ ಹಂಸಲೇಖ ಅವ್ರು ಹೇಳ್ತಾರೆ, ಮನೋಹರ್ ಇನ್ನೊಂದು ನಾನು ಟ್ಯೂನ್ ಕೊಡ್ತೀನಿ, ಇದಕ್ಕೆ ನಾನೇ ಬರೀತೀನಿ, ಬಿಟ್ಬಿಡು, ಇನ್ನೊಂದು ಟ್ಯೂನ್ ಕೊಡ್ತೀನಿ, ಅದಕ್ಕೆ ಬರೀ ಅಂತಾರೆ. ಅಲ್ಲಿ ತಾನ ಅಂತ ಆಡ್ತಾರೆ. ಆಗ ಮನೋಹರ್ ಸರ್ಗೆ ಇವು ಚಂದಮಾಮ ತುಕಡೆ ಅಂತ ಬರೆದಿರಲ್ಲ ಬಂಗಿರಂಗವ್ರು, ಆ ಸಾಲು ನೆನಪಾಗುತ್ತೆ. ಚಂದಮಾಮ ಅಂತ ಹೇಳೋ ಆ ಸಾಲು ತುಂಬ ಚೆನ್ನಾಗಿದೆ, ಆ ಪದನ ಹಾಕೊಂಡ್ಬಿಡ್ತೀನಿ ಅಂತೇಳಿ ಮಾಮ ಚಂದಮಾಮ ಅಂತ ಬರೀತಾರೆ. ಎಷ್ಟು ಚೆನ್ನಾಗಿ ಬರೀತಾರೆ ಅಂದರೆ ಅಲ್ಲೇ ಬರೀತಾರೆ ಕೂತ್ಕೊಂಡು. ಹಂಸಲೇಖ ಅವರಿಗೆ ತುಂಬ ಇಷ್ಟ ಆಗುತ್ತೆ. ಯಾಕೆ ಮನೋಹರ್ ಸರ್ಗೆ ಹಂಸಲೇಖ ಅವ್ರ ಲಿರಿಕ್ಸ್ ತುಂಬ ಇಷ್ಟ ಅಲ್ವಾ. ಅಲ್ಲೇ ಹೋಗಿ ಬಂದು ಅವರೊಟ್ಟಿಗೆ ಕೆಲಸ ಮಾಡಿದ್ರಿಂದ ಆ ದೇಸಿ ಪದಗಳು, ಜನಪದ ಒಂದು ಶೈಲಿ, ಆಡು ಭಾಷೆಯಲ್ಲಿ ಪದ ಕಟ್ಟಕ್ಕೆ ಅವರು ತುಂಬ ಒಂದು ಕರಗತ ಮಾಡ್ಕೊಂಡಿರ್ತಾರೆ. ಹಾಗಾಗಿ ಅಲ್ಲಿ ಮೋಟುದ್ದ ಜಡೆಯೇನು, ನಾನು ಈಟುದ್ದ ಹೆಣೆದೆನು, ಸ್ಯಾವಂತಿ ಮುಡಿದೆನು, ಹಾಲ್ಗೆನ್ನೆ ಗರಿಸಿನ, ಕೈಗೆ ಗೋರೆಂಟಿ ಬರೆಸಿನ, ಹಾಲು ಕಾಸಿ ಕಾದೆನ ನಿನ್ನ ಅಂತ. ಇದೆಲ್ಲ ನೋಡಿ, ಮೀಟ್ರಿಗೆ ತಕ್ಕ ಕೂರಬೇಕು, ಆ ಸನ್ನಿವೇಶಕ್ಕೂ ಹೊಂದಬೇಕು, ಆ ಪ್ರಾಸ ಬರಬೇಕು. ಎಷ್ಟು ಚೆನ್ನಾಗಿ ಬರೆದಿರಲಿ, ಹಳ್ಳಿ ಭಾಷೆಯಲ್ಲಿ, ಅದು ಕಾವ್ಯಾತ್ಮಕವಾಗಿರೋ ಹಳ್ಳಿ ಭಾಷೆ, ಅದು ಹಂಗೆ ಬರೆದಿದ್ದಾರೆ. ಹಂಸಲೇಖ ಅವ್ರಿಗೆ ಅದು ಹಾಡು ತುಂಬ ಇಷ್ಟ ಆಗುತ್ತೆ. ಸಖತ ಬರೆದಿದೆ ಕಣೋ ಅಂತೇಳಿ ಅವ್ರಿಗೊಂದು ಪ್ರಶಂಸೆ ವ್ಯಕ್ತಪಡಿಸ್ತಾರೆ. ಎಲ್ಲ ಆದಮೇಲೆ ಇನ್ನೊಂದು ಟ್ಯೂನ್ ಇರುತ್ತಲ್ಲ, ಅದರಲ್ಲಿ ಅವರು ಒಂದು 2 ದಿನ ಬಿಟ್ಟು ಹಂಸಲೇಖ ಅವರು ವಿತ್ ಲಿರಿಕ್ಸೇ ಆಡ್ತಾರೆ. ಒಂದೇ ಒಂದು ಕಣ್ಣ ಬಿಂದು ಜಾರಿದ್ದಾರೆ ನನ್ನ ಆಣೆ ಅಂತ ಅದು ಆಡ್ತಾರೆ. ಎಲ್ಲ ಆಗುತ್ತೆ. ಶಾಸ್ತ್ರಿ ಟ್ರ್ಯಾಕು ಆಡ್ತಾರೆ. ಆ ಸಿನಿಮಾಗೆ ಟ್ರ್ಯಾಕ್ ಆಡಿದರೆ ಶಾಸ್ತ್ರಿ ಅವರು ಟ್ರ್ಯಾಕ್ ಆಡ್ತಾರೆ. ಆಮೇಲೆ ಹಂಸಲೇಖ ಅವ್ರಿಗೆ ಇಷ್ಟ ಆಗಲ್ಲ, ಇದು ಯಾಕೋ ಬೇಡ, ಇದು ಬೇರೆ ಹಾಡು ಮಾಡ್ತೀನಿ ಅಂತಾರೆ. ಅಂಥ ಅದ್ಭುತ ಸಾಂಗು. ಕೆ ವಿ ರಾಜು ಅವ್ರು ಏನಾದರೂ ಸ್ವಲ್ಪ ಅವರು ಕಾಂಪ್ರಮೈಸ್ ಆಗಿದ್ದರೆ ಆ ಸಾಂಗೇ ನಮಗೆ ಸಿಗ್ತಿರ್ಲಿಲ್ಲ. ಹಂಸಲೇಖ ಅವ್ರು ಬೇರೆನೋ ಮಾಡ್ಬಿಡೋರು, ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತೇನೋ, ಆದರೆ ಎಂಥ ಸಾಂಗ್ ಮಿಸ್ ಆಗ್ಬಿಡೋದು ನಮ್ಮ ಕನ್ನಡಿಗರಿಗೆ. ಅದು ಹಂಸಲೇಖ ಅವ್ರಿಗೆ ಇದ್ದಂಥ ಕೆಲಸದ ಹಸಿವು. ಇದೇನೋ ಬೇಡ, ಇದು ಟ್ಯೂನಲ್ಲಿ ಇರಲಿ, ಬೇರೆ ಒಂದು ಮಾಡ್ತೀನಿ, ಇನ್ನೂ ಚೆನ್ನಾಗಿ ಅಂತಾರೆ. ಇಲ್ಲ ಸರ್, ಚೆನ್ನಾಗಿದೆ, ಇದು ತುಂಬ ಚೆನ್ನಾಗಿದೆ, ಲಿರಿಕ್ಸ್ ಚೆನ್ನಾಗಿದೆ, ಇದು ಬೇಕು ಅಂತ ಇಟ್ಕೊತಾರೆ. ಆ ಸಿನಿಮಾದಲ್ಲಿ ಕೆ ವಿ ರಾಜು ಅವರಿಗೆ ತುಂಬ ಇಷ್ಟ ಆಗೋ ಟ್ಯೂನೇ ಇದು, ಒಂದೇ ಒಂದು ಕಣ್ಣ ಬಿಂದು. ಅದನ್ನ ಜಾನಕಮ್ಮ ಮತ್ತು SPB ಅದ್ಭುತವಾಗಿ ಆಡ್ತಾರೆ. ಇಲ್ಲಿ ಇನ್ನೊಂದು ಗಮನಿಸಬೇಕು, ಆ ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಹಾಡಲ್ಲಿ ಮಾಲಾಶ್ರೀ ಅವ್ರನ್ನ ಮಾತ್ರ ಪಿಕ್ಚರೈಸ್ ಮಾಡಬೇಕು ಅಂತಿತ್ತು. ಇದು ಇಂಪಾರ್ಟೆಂಟ್ ವಿಷಯ. ಆದರೆ ಆ ಸಾಂಗ್ ಚೆನ್ನಾಗಿ ಸೌಂಡ್ ಮಾಡುತ್ತೆ, ಆ ಟ್ರ್ಯಾಕ್ ಇವರು ನಮ್ಮ ಶಾಸ್ತ್ರಿಯವರು ಆಡಿದ್ಮೇಲೆ ತುಂಬ ಸೌಂಡ್ ಮಾಡುತ್ತೆ ಅಂತ ಹೇಳಿದ ಮೇಲೆ, ಗೊತ್ತಾದ ಮೇಲೆ, ಅಲ್ಲಿ ನಾಯಕ ಕೂಡ ಒಂದು ನಾಯಕನೂ ಕೂಡ ಯಾರು ಪಿಕ್ಚರೈಸ್ ಮಾಡಬೇಕು ಅಂತೇಳಿ ಅಲ್ಲಿ ಚಿತ್ರಮ್ಮನೂ ಆಡ್ತಾರೆ, SPBನೂ ಆಡ್ತಾರೆ. ಅದೇ ಥರ ಒಂದೇ ಒಂದು ಕಣ್ಣ ಬಿಂದು ಹಂಸಲೇಖ ಅವ್ರು ಬೇಡ ಅಂತೇಳಿದ್ದು ಆಡೋದು, ಬೇರೆ ಮಾಡ್ತೀನಿ ಅಂತ, ಚೆನ್ನಾಗಿದೆ ಅಂತ ಬಳಸ್ಕೊಂಡ್ಮೇಲೆ ಆ ಸಾಂಗ್ ಸಖತ್ತಾಗಿ ಸೌಂಡ್ ಆಗುತ್ತೆ ಅಂತ ಗೊತ್ತಿದ್ದ ಮೇಲೆ ಅದ್ರ ಜಾನಕಿ ಅಮ್ಮನೂ ಆಡ್ತಾರೆ, SPBನೂ ಆಡ್ತಾರೆ. ಆ ಥರ ಆಡಿಸಿದ್ದಾರೆ. ಸಾರಾ ಗೋವಿಂದ್ ಅವರು ದೊಡ್ಡರಂಗೇಗೌಡರಿಗೆ ಮಾತು ಕೊಟ್ಟಿರ್ತಾರೆ,
ನಿಮ್ಮನ್ನ ಕರೆಸಿ ನಾನು ಒಂದು ಹಾಡು ಬರೆಸ್ತೀನಿ ಈ ಸಿನಿಮಾಗೆ ಅಂತ. ಹಾಗೆ ಬರೆಸ್ತಾರೆ. ಅಲ್ಲಿಬ್ಬರಿಗೂ ಅಲ್ಲಿ ನಾವು ಗೌರವ ಕೊಡಬೇಕಾಗತ್ತೆ. ಒಂದು ದೊಡ್ಡಗೌಡರಿಗೂ ನಮ್ಮ ಸಲಹೆ ಅವ್ರಿಗೆ ಇಬ್ಬರು ಸೇರಿ ಬರೆಯೋದು ಹಾಡೋದು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ. ಈ ಥರ ಉಟ್ಕೊಂಡಂಥ ಹಾಡುಗಳು ಇವೆಲ್ಲ. ಈ ಮಾಹಿತಿ ನಿಮಗೆ ಕೊಡಬೇಕಿತ್ತು. ಬೆಳ್ಳಿ ಕಾಲುಂಗುರ ಸಿನಿಮಾದ ಹಾಡುಗಳ ಬಗ್ಗೆ ನೀವು ಕೇಳಿದ್ರಿ. ಒಮ್ಮೆ ಯೂಟ್ಯೂಬಲ್ಲಿ ಸಿನಿಮಾ ನೋಡಿ ಹಾಡುಗಳು ಕೇಳಿ. ಓಕೆನಾ? ಥ್ಯಾಂಕ್ ಯು.